ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ ಸಿಂಪಲ್ ಲೈಫ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಅದೇ ರೀತಿ ಇವಾಗ ವರಲಕ್ಷ್ಮಿ ಹಬ್ಬ ಹತ್ರ ಬಂತು. ಅದರಿಂದ ನಮ್ಮ ಬೆಂಗಳೂರಲ್ಲಿ ಅಂತ ಎಸ್ಪೆಷಲಿ ತುಂಬ ಗ್ರ್ಯಾಂಡಾಗಿ ಆಚರಿಸುವಂಥ ಫೆಸ್ಟಿವಲು ವರಲಕ್ಷ್ಮಿ ಹಬ್ಬ ಅಂತಲೇ ಹೇಳ್ಬೋದು. ಅದು ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ವಿಜೃಂಭಣೆಯಿಂದ ಖುಷಿಯಿಂದ ಮತ್ತು ಆಚರಿಸುವಂಥ ಹಬ್ಬ. ಅದರಲ್ಲಂತೂ ಹೆಣ್ಮಕ್ಳಿಗಂತೂ ತುಂಬ ಖುಷಿ ಕೊಡುವಂಥ ಹಬ್ಬ ಅಂತಲೇ ಹೇಳ್ಬೋದು. ಹೆಣ್ಮಕ್ಳು ತುಂಬ ಸಡಗರವಾಗಿ ಖುಷಿಯಾಗಿ ಮಾಡುವಂಥ ಹಬ್ಬ ಅಂದರೆ ಇದೆ ಅಂತಲೇ ಹೇಳಿ, ಪ್ರತಿಯೊಂದು ಹಬ್ಬನೂ ಚೆನ್ನಾಗೇ ಮಾಡ್ತಾರೆ. ಆದರೆ ಇದಕ್ಕೆ ಒಂದು ಸ್ಪೆಷಲ್ಲಾಗಿ ಒಂದು ಆದ್ಯತೆ ಕೊಟ್ಟು ಅವರೇ ಅಮ್ಮನನ್ನು ಅಲಂಕಾರ ಮಾಡಿ ಒಂದು ಲಕ್ಷ್ಮೀ ದೇವಿಯನ್ನು ಬರಮಾಡಿಸಿಕೊಳ್ಳುವಂಥ ಹಬ್ಬ ಅಂತಲೇ ಹೇಳ್ಬೋದು. ಅಷ್ಟೊಂದು ಖುಷಿ ಕೊಡುವಂಥ ಹಬ್ಬ. ಪ್ರತಿ ಮನೆಯಲ್ಲೂ ಲಕ್ಷ್ಮಿಯನ್ನು ಕೂರಿಸಿ ಮತ್ತು ಎಲ್ಲರ ಮನೆಗೆ ಹೋಗಿ ಅರ್ಶಿನ ಕುಂಕುಮ ತಗೊಂಡು, ಮುತ್ತೈದೆಯರು ಹೋಗಿ ಅರ್ಶಿನ ಕುಂಕುಮಕ್ಕೆ ಕರೀತಾರೆ. ಅರ್ಶಿನ ಕುಂಕುಮ ತಗೊಂಡು ಒಂಥರ ಖುಷಿ. ಎಷ್ಟು ಅಮ್ಮನನ್ನು ನಾವು ಹೊರಡಿಸ್ತೀವಿ, ಚೆನ್ನಾಗಿ ಅಲಂಕಾರವನ್ನು ಮಾಡ್ತೀವಿ. ನಾವೆಷ್ಟು ಅಮ್ಮನನ್ನು ಅಲಂಕಾರ ಅಷ್ಟು ಚೆನ್ನಾಗಿ ಮಾಡ್ತೀವಿ, ಅಷ್ಟೇ ನಾವು ಹೆಣ್ಮಕ್ಳು ಕೂಡ ಅಲಂಕಾರವನ್ನು ಮಾಡಿಕೊಳ್ಳುವಂಥ ದಿನ ಅಂತಲೇ ಹೇಳ್ಬೋದು. ಅದೇ ರೀತಿ ನಾನು ಚಿಕ್ಕಪೇಟೆ ಸ್ಟ್ರೀಟ್ ಶಾಪಿಂಗ್ ಹೋಗಿದ್ದೆ. ಯಾಕಂದರೆ ವರಲಕ್ಷ್ಮಿ ಹಬ್ಬಕ್ಕೆ ನನಗೆ ಅಮ್ಮನಿಗೆ ಉಡಿಸ್ಲಿಕ್ಕೆ ಸೀರೆ ಬೇಕಿತ್ತು. ವರಲಕ್ಷ್ಮಿ ಹಬ್ಬದ್ದು ಸೀರೆ ಬೇಕಿತ್ತು, ಅದಕ್ಕೆ ನಾನು ಹೋಗಿದ್ದೆ. ಅಲ್ಲಿ ನಾನು ಸುದರ್ಶನ ಸಿಲ್ಕ್ ಸ್ಯಾರಿಗೆ ಹೋಗಿದ್ದೆ. ಅಲ್ಲಿ ತುಂಬ ಆಫರ್ ಕೊಟ್ಟಿದ್ದರು. ಅದರಿಂದ ವರಲಕ್ಷ್ಮಿ ಹಬ್ಬಕ್ಕೆ 50-10% ಆಫರ್ ಇತ್ತು. 50 ಮತ್ತು 10% ಆಫರ್ ಇತ್ತು. ಅದರಿಂದ ನಾವು ಸುದರ್ಶನ ಸಿಲ್ಕಿಗೆ ಹೋದ್ರು. ತುಂಬ ಅಂದರೆ ತುಂಬ ಗಿಜಿ ಇತ್ತು. ಮತ್ತು ತುಂಬ ಸೀರೆಗಳನ್ನು ಹಾಕಿದ್ರು, ಗುಡ್ಡೆ ಹಾಕಿರ್ತಾರೆ ಕೂಡ. ನೀವು ಕೂಡ ಹೋಗಿ ಪರ್ಚೇಸ್ ಮಾಡೋರು ಹೋಗಿ ಮಾಡ್ಬೋದು. ಅಲ್ಲಿ ಹೋದರೆ ನಿಮಗೆ ಯಾವುದು ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡಿ ತಗೊಳ್ಬೋದು. ನಿಮಗೆ ಅಮ್ಮನಿಗೆ ಮತ್ತು ನಿಮಗೆ ಆಗಲಿ ಫೆಸ್ಟಿವಲ್ಗೆ ಬೇಕಾಗುವಂಥ ಪ್ರತಿಯೊಂದು ಸ್ಯಾರಿ ಕೂಡ ಇತ್ತು. ಅಲ್ಲಿ ಸಿಲ್ಕ್ ಸ್ಯಾರಿಯಿಂದ ಹಿಡಿದು ಕಾಟನ್ ಸ್ಯಾರಿಯಿಂದ ಹಿಡಿದು ಪ್ರತಿಯೊಂದು ಕೂಡ ಅಲ್ಲಿ ನಿಮಗೆ ಕಮ್ಮಿ ರೇಟಲ್ಲಿ ಕೂಡ ಇದೆ. ಏಕೆಂದರೆ ಜಾಸ್ತಿ ಇತ್ತು, ನಿಮ್ಗೆ 5000 ಮೇಲೆ ಬೇಕಿದ್ರೆ ಅದು ಕೂಡ ಇದೆ. ನಿಮಗೆ ಆರಾಮ್ಸೆ ಹೋಗ್ಬೋದು. ಅಂದರೆ ತುಂಬ ರಶ್ ಇರುತ್ತೆ. ಯಾಕಂದರೆ ವರಲಕ್ಷ್ಮಿ ಹಬ್ಬ ಅಂದರೆ ಆ ರೀತಿ ಅಲ್ವ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡುವಂಥ ಫೆಸ್ಟಿವಲ್ ನಮ್ಮ ಬೆಂಗಳೂರಲ್ಲಿ ವರಲಕ್ಷ್ಮಿ ಹಬ್ಬ ಅಂತಲೇ ಹೇಳ್ಬೋದು. ಯಾಕಂದರೆ ನೋಡ್ಕೊಂಬರೋಣ ಅಲ್ಲ, ಬನ್ನಿ ಫ್ರೆಂಡ್ಸ್. ನಾವು ಮೆಟ್ರೋದಲ್ಲಿ ಹೋಗೋ ಕೂಡ ಜನ ಇದ್ರು ನೋಡಿ, ಕಾಣ್ತಾರೆ ನೋಡಿ ಮೆಟ್ರೋದಲ್ಲಿ ಎಷ್ಟು ಜನ ಇದ್ದಾರೆ. ಇವಾಗ ಆಲ್ರೆಡಿ ನಾವು ಸುದರ್ಶನ ಸಿಲ್ಕ್ ಹತ್ರ ಬಂದಿದ್ದೀವಿ. ಅಲ್ಲಿ ನೋಡಿ ಎಲ್ಲ ಫ್ಯಾಮಿಲಿದು, ಇದು ಫ್ಯಾಮಿಲಿ ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲ ಪ್ರತಿಯೊಂದು ನಿಮಗೆ ಸಿಗುತ್ತೆ. ಇಲ್ಲಿ ಸ್ಯಾರಿಯಿಂದ ಹಿಡಿದು ಡ್ರೆಸ್ಸಸ್ಸಿಂದ ಹಿಡಿದು. ಮತ್ತು ಇಲ್ಲಿ 10-50% ಆಫರ್ ಇತ್ತು. ಯಾಕಂದರೆ ವರಲಕ್ಷ್ಮಿ ಹಬ್ಬ ಅಲ್ವಾ, ಫೆಸ್ಟಿವಲ್ ಇರೋದ್ರಿಂದ ನಮಗೆ 10-15 ಆಫರ್ ಇತ್ತು. ಅದರಿಂದ ಇಲ್ಲಿಗೆ ಬಂದು ಮತ್ತು ತುಂಬ ಜನ ಇದ್ದರು. ಖಂಡಿತವಾಗಿ ವರಲಕ್ಷ್ಮಿ ಹಬ್ಬಗೆ ಆಫರ್ ಇರೋದ್ರಿಂದ ತುಂಬ ಜನ ಬರ್ತಾರೆ ಇಲ್ಲಿಗೆ. ಇದು ಚಿಕ್ಕಪೇಟೆಯಲ್ಲಿರುವಂಥ ಅಂಗಡಿ ಅಂದರೆ ಅಲ್ಲಿ ಕಮ್ಮಿನೂ ಇರುತ್ತಲ್ವ, ನಮಗೇನು ಬಾರ್ಗಿಂಗು ಆ ರೀತಿ ಏನೂ ಇಲ್ಲ. ಅವರೇ ಅದನ್ನು ನಮ್ಗಂತೂ ನೋಡೋಕೆ ಸಾಕಾಯ್ತು ನೋಡಿ. ಇಲ್ಲಿ ಸಿಲ್ಕ್ ಸ್ಯಾರಿ 5000 ಮೇಲೆ ನಿಮಗೆ ಬೇಕಿದ್ರೆ ಸ್ಯಾರಿಗಳು ಅಲ್ಲಿ ಹೋಗಿ ನೋಡ್ಬೋದು. ಅಲ್ಲಿ ಚೆನ್ನಾಗಿ ನಿಮಗೆ ತೋರಿಸಿ ಯಾವ್ದು ಬೇಕು ಸೆಲೆಕ್ಷನ್ ಮಾಡ್ಕೊಬೋದು. ಅದೇ ರೀತಿ ನೋಡಿ, ಇಲ್ಲಿ ಸೀರೆಗಳೆಲ್ಲ ಹಾಕಿದ್ದಾರೆ ನೋಡಿ. ಇದು ಸಿಲ್ಕ್ ಸ್ಯಾರಿ, ಆ ಕಡೆ ಡ್ರೆಸ್ ಇದೆ ನೋಡಿ. ಇದು ತುಂಬ ಚೆನ್ನಾಗಿದೆ, ಗ್ರ್ಯಾಂಡ್ ಆಗಿದೆ. ಅದನ್ನು ಕೂಡ ನಾನು ಕ್ಯಾಪ್ಚರ್ ಮಾಡಿಕೊಂಡೆ ವಿಡಿಯೋದಲ್ಲಿ. ಮತ್ತೆ ನಾವು ಆಲ್ರೆಡಿ ಗ್ರೌಂಡ್ ಫ್ಲೋರ್ ನೋಡಿ, ಗ್ರೌಂಡ್ ಫ್ಲೋರ್ ಇಲ್ಲಿ ಒಳಗೆ ಈಗ ಬರ್ತಾ ಇದ್ದಂಗೆ ಗ್ರೌಂಡ್ ಫ್ಲೋರ್ ದೊಡ್ಡದಂತಾನೆ ಹೇಳ್ಬೋದು. ಇದು ಹೆಡ್ ಆಫೀಸ್, ಇದು ಸುದರ್ಶನ ಸಿಲ್ಕ್ ಸ್ಯಾರಿ ಅವ್ರದ್ದು ಇದು ಹೆಡ್ ಆಫೀಸು ನೋಡಿ, ಕಾಣ್ತಾ ಇದಲ್ಲ. ಮತ್ತೆ ನಾವಿವಾಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ನಾವು ನೋಡೋಕ್ಕೆ ಸೀರೆ ಎಲ್ಲ ನೋಡ್ಬೇಕಾಗಿತ್ತಲ್ಲ, ಅಂದರೆ ನಮಗೆ ವರಲಕ್ಷ್ಮಿ ಹಬ್ಬಕ್ಕೆ ಅಮ್ಮನಿಗೆ ಸೀರೆ ಬೇಕಿತ್ತು. ಅದಕ್ಕೋಸ್ಕರ ನಾವು ಬಂದಿರೋಂಥದ್ದು. ನೋಡೋಣ ಅಂತೇಳಿ ಇಲ್ಲೇ ಬಂದು, ಯಾಕಂದರೆ ತುಂಬ ಆಫರ್ ಎಲ್ಲ ಬಿಟ್ಟಿದ್ರು, ಕಮ್ಮಿಗೂ ಇರುತ್ತೆ, ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು ಅಂತ. ನೀವು ಖಂಡಿತ ವರಲಕ್ಷ್ಮಿಗೆ ಸ್ಯಾರಿ ಬೇಕಿದ್ರೆ ಇಲ್ಲಿ ಹೋಗಿ ಪರ್ಚೇಸ್ ಮಾಡಿ, ವರ್ತ್ ಅಂತಲೇ ಹೇಳ್ಬೋದು. ನಿಮಗೆ ಇದು 1000 ಕಮ್ಮಿ ಇರಬೇಕಂದ್ರೆ ನೀವು 5th ಫ್ಲೋರ್ಗೆ ಹೋಗಿ ಡೈರೆಕ್ಟಾಗಿ ಅಲ್ಲಿ ನೋಡಿದ್ರೆ ನಿಮಗೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ನಿಮಗೆ ಸ್ಯಾರಿ ಸಿಗುತ್ತೆ. ಚೆನ್ನಾಗಿರುತ್ತೆ, ಕ್ವಾಲಿಟಿ ಕೂಡ ಸೂಪರ್ ಆಗಿರುತ್ತೆ. ನಾನು ಹೋಗಿ ಒಂದು ಸ್ಯಾರಿ ಅಮ್ಮನಿಗೆ ತಗೊಂಡೆ. ನಾನು ವರಲಕ್ಷ್ಮಿ ಹಬ್ಬಕ್ಕೆ ಬೇಕಲ್ಲ ಅಂತೇಳಿ ತಗೊಂಡೆ ನೋಡಿ. ಇವಾಗ ತಿರ್ಗಾ ಅಲ್ಲಿ ನಾವು ನೋಡಿಕೊಂಡು ಕೇಳಿಕೊಂಡು ಹೋದು. ಫಸ್ಟ್ ಫ್ಲೋರಲ್ಲಿ ಹೋದಾಗ ಅವ್ರು ಹೇಳಿದ್ರು, ನೀವು 5th ಫ್ಲೋರ್ಗೆ ಹೋಗಿ ಅಲ್ಲಿ ಕಮ್ಮಿ ಸಿಗುತ್ತೆ. ಆಲ್ರೆಡಿ ನಾವು ಇವಾಗ ನೋಡಿ ಇಲ್ಲಿ 5th ಫ್ಲೋರಿಗೆ ಬಂದಿದ್ದೀವಿ. ಸ್ಯಾರಿ ಎಲ್ಲ ನೋಡ್ತಾ ಇದ್ದೀವಿ, ತೋರಿಸ್ತಾ ಇದ್ದಾರೆ ಅವರು ನೋಡಿ, ಕಾಣ್ತಾ ಇದ್ದಲ್ಲ. ಇಲ್ಲಿ ನಿಮಗೆ 1000 ಎಲ್ಲ ರೇಂಜ್ ಸ್ಟಾರ್ಟ್ ಆಗುತ್ತೆ. ನಿಮಗೆ ಯಾವುದು ಬೇಕೋ ಅದು ತಗೋಬೋದು ಆರಾಮ್ಸೆ ನೋಡಿ. ಪಾಪ ಅವ್ರಿಗೂ ಸಾಕಾಗೋಗಿತ್ತು, ತುಂಬ ಅಂದರೆ ತುಂಬ ಜನ ಬರ್ತಾ ಇದ್ರು ಹೋಗ್ತಾ ಇದ್ರು. ಅದರಿಂದ ಅವರಿಗೆ ಸ್ಯಾರಿ ತೋರಿಸಿ ನೋಡಿ ಯಾವ ರೀತಿ ರಾಶಿ ಆಗಿಬಿಟ್ಟಿದ್ದಾರೆ.
ಬಟ್ ನಮ್ಮ ನೋಡೋರ್ಗಂತೂ ತುಂಬಾ ಕನ್ಫ್ಯೂಸ್ ಆಗುತ್ತೆ ಈ ರೀತಿ ಹಾಕಿದ್ರೆ. ಬಟ್ ಅವರು ವ್ಯವಸ್ಥೆ ಮಾಡಬೇಕಾಗಿತ್ತು. ಜನಗಳೇ ನೋಡ್ಬಿಟ್ಟು ಅದನ್ನ ಅವರಿಗೆ ಸಾಕಾಗೋಯ್ತು, ಯಾವ್ದು ಸೆಲೆಕ್ಷನ್ ಮಾಡೋದು ಅಂತಾನೆ ನಮಗೆ ಕನ್ಫ್ಯೂಸ್ ಆಗೋ ತರ ಆಗ್ತಿತ್ತು ಅಲ್ಲಿ. ಯಾಕಂದ್ರೆ ಆ ರೀತಿ ಸ್ಯಾರಿಗಳು ಅಷ್ಟೊಂದು ಸ್ಯಾರಿ ಇತ್ತು. ಒಂದೊಂದು ರೇಟ್ ಇರ್ತಿತ್ತು. ನಿಮಗೆ ನಿಮ್ಮ ಬಜೆಟ್ ಫ್ರೀಗೆ ನೀವು ತಗೊಳ್ಬೋದು ಆರಾಮ್ಸೆ ಆ ರೀತಿ. ನೋಡಿ ಕಾಣ್ತಾ ಇದಲ್ಲ, ಅಪ್ಪ ಎಲ್ಲ ಬಿಚ್ಚಿ ಬಿಚ್ಚಿ ಸ್ಯಾರಿನೆಲ್ಲ ಫುಲ್ ಓಪನ್ ಮಾಡ್ಬಿಟ್ಟಿದ್ರು. ನಮ್ಗಂತೂ ನೋಡಿ ಸಾಕಾಯ್ತು. ಆ ರೀತಿ ಹಾಕಿದ್ರೆ ನಮಗೂ ಕನ್ಫ್ಯೂಸ್ ಆಗುತ್ತೆ. ನೋಡಿ ಇಲ್ಲೆಲ್ಲ 1000 ಮೇಲೆ ಇರುವಂತದ್ದು ಸ್ಯಾರಿ ಇಲ್ಲಿ ಈ ಕಡೆ ಸೈಡ್, ಅಂದ್ರೆ ಲೆಫ್ಟ್ ಸೈಡ್ ಅಲ್ಲ, ಅಲ್ಲೇನೆ ಆ ಒಂದು 5th ಫ್ಲೋರ್ ಅಲ್ಲೇ ನಾವು ಫುಲ್ ರೌಂಡ್ ಹೊಡೆದು. ಅಂದ್ರೆ ತುಂಬಾ ಜನ ಕಾಲಿಡಕ್ಕೆ ಜಾಗ ಇರ್ಲಿಲ್ಲ, ಅಷ್ಟೊಂದು ಜನ ಸೇರಿದ್ರು. ಯಾಕಂದ್ರೆ ಹಬ್ಬ ಅಂದ್ರೆ ಅದೇ ರೀತಿ ಅಲ್ಲ, ಎಲ್ಲರಿಗೂ ಅವರಿಗೆ ಫೆಸ್ಟಿವಲ್ಗೆ ಬೇಕಾಗಂತ ಸ್ಯಾರಿಗಳು ಬೇಕು ಅಂತ ಕೂಡ ಸೆಲೆಕ್ಷನ್ ಮಾಡಕ್ ಬಂದಿರ್ತಾರೆ. ಅದೇ ರೀತಿ ಅಮ್ಮನಿಗೆ ವರಲಕ್ಷ್ಮಿ ಅಂದ್ರೆ ಬೇಕೇ ಬೇಕು ಅಂತ ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಡೋಕೆ ಬಂದಿರ್ತಾರೆ, ತಗೊಳ್ಬೇಕು ಸ್ಯಾರಿನ ಅಂತ ಹೇಳಿ. ನೋಡಿ ಹಸ್ಬೆಂಡ್ ತೋರಿಸ್ತಿದ್ದಾರೆ ನನಗೆ ಸ್ಯಾರಿ ಇದು ಬೇಕಾ ಅದು ಬೇಕಾ ಅಂತ, ಸುಮ್ನೆ ವಿಡಿಯೋಗೋಸ್ಕರ ರೇಗಿಸ್ತಾ ತೋರಿಸ್ತಾ ಇದ್ದಾರೆ. ಅದೇ ರೀತಿ ನೋಡಿ ಮತ್ತೆ ಇಲ್ಲಿ ಕೂಡ ಅಲ್ಲಿ ಆಲ್ರೆಡಿ ಅವರು ಬಿಲ್ ಏನು ಮಾಡಲ್ಲ, ನಾವು ಸೆಲೆಕ್ಟ್ ಮಾಡಿ ಅವ್ರಿಗೆ ಕೊಟ್ರೆ ಅದನ್ನ ಅವರು ಕೆಳಗಡೆ ಗ್ರೌಂಡ್ ಫ್ಲೋರಿಗೆ ಕಳಿಸ್ತಾರೆ. ಅಲ್ಲಿಂದ ನಾವು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಮ್ಮ ಸ್ಯಾರಿ ನಾವು ಸೆಲೆಕ್ಟ್ ಮಾಡಿದ್ನ. ನೋಡಿ ಕಾಣ್ತಾ ಇದ್ದಲ್ಲ, ಇದು ಫುಲ್ಲು ನಿಮಗೆ 5th ಫ್ಲೋರು. ಆದ್ರೆ ಬಟ್ ಫುಲ್ ಕನ್ಫ್ಯೂಸ್ ಆಗುತ್ತೆ, ರಾಶಿ ರಾಶಿ ಇರೋದ್ರಿಂದ ನೀವು ನೋಡ್ಕೊಂಡು ತಗೋಬೇಕು. ತುಂಬಾ ಚಾಯ್ಸಸ್ ಇರುತ್ತೆ, ಖುಷಿ ಆಗುತ್ತೆ ನಮಗೂ ಕೂಡ, ಏನು ಟೆನ್ಷನ್ ಆಗಲ್ಲ. ನಮಗೆ ನಮ್ಮ ರೇಟಿಗೆ ಬೇಕಾಗಿರುವಂತ ಸ್ಯಾರಿ ಇಲ್ಲಿ ಖಂಡಿತವಾಗೂ ಸಿಗುತ್ತೆ. 2000 ಇದೆ, 3000 ಇದೆ, ಇಲ್ಲಿ ಕೂಡ ಇದೆ. ಸಿಲ್ಕ್ ಸ್ಯಾರಿಯಿಂದ ಹಿಡಿದು ಕಾಟನ್ ಸ್ಯಾರಿ ಪ್ರತಿಯೊಂದು ಸ್ಯಾರಿಗಳಿತ್ತು, ತುಂಬಾ ಚೆನ್ನಾಗಿತ್ತು. ಮತ್ತೆ ನಿಮ್ಗೆ ಇದು ಅರ್ಶಿನ ಕುಂಕುಮ ಕೊಡ್ಬೇಕಾಗಿದ್ರು ಕೂಡ ಇಲ್ಲಿ ಚೀಪ್ ಅಂಡ್ ಬೆಸ್ಟ್ ಅಂತಾನೆ ಹೇಳ್ಬೋದು. ಒಳ್ಳೆ ಕ್ವಾಲಿಟಿ ಕೂಡ ಸಿಗುತ್ತೆ, ಕಮ್ಮಿ ಕೂಡ ಇರುತ್ತೆ. ಖಂಡಿತವಾಗಿ ನೀವು ಹೋಗಿ, ಇವಾಗ ಆಲ್ರೆಡಿ 10 to 15% ಆಫರ್ ಬಿಟ್ಟಿದ್ದಾರೆ ಸುದರ್ಶನ ಸಿಲ್ಕ್ ಅಲ್ಲಿ. ಅದರಿಂದ ನಾವು ಬಂದು ನೋಡಿದಾಗ ಚೆನ್ನಾಗಿ, ನಮಗೂ ಕೂಡ ನೋಡುವಾಗ ತುಂಬಾ ಚೆನ್ನಾಗಿ ಖುಷಿ ಆಯ್ತು. ಆದ್ರೆ ಬಟ್ ರಾಶಿ ರಾಶಿ ಆಗಿರೋದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಆದ್ರೂ ಓಕೆ, ನಾವೆಲ್ಲ ಕೂಡ ನೋಡಿ ಚೆನ್ನಾಗಿ ನೀಟಾಗಿ ನೋಡ್ಕೊಂಡು ತಗೋಬೇಕು ನೀವು. ಅಂದ್ರೆ ಡ್ಯಾಮೇಜ್ ಎಲ್ಲ ಏನೂ ಇರಲ್ಲ, ಬಟ್ ಓಲ್ಡ್ ಸ್ಯಾರಿಗಳು ಅಂದ್ರೆ ಓಲ್ಡ್ ಫ್ಯಾಷನ್, ಅವಾಗೆಲ್ಲ ಓಲ್ಡ್ ಸ್ಯಾರಿಗಳು ಬರ್ತಿತ್ತು ಆ ಥರನೂ ಎಲ್ಲ ನೋಡಿ ಮಿಕ್ಸ್ ಮಾಡಿತ್ತು. ಆದ್ರಿಂದ ನಾವು ನೋಡ್ಕೊಂಡು ತಗೋಬೇಕು. ಇವಾಗ ಲೇಟೆಸ್ಟ್ ಆಗಿ ಬಂದಿರುವಂಥ ಡಿಸೈನ್ಗಳನ್ನ ನೋಡ್ಕೊಂಡು ತಗೋಬೇಕಾಗುತ್ತೆ. ಅದರಿಂದ ನಾವು ಹುಡುಕಿ ತುಂಬಾ ಅಂದ್ರೆ ತುಂಬಾ ಹುಡುಕಿದ್ವು. ನಾವು ಒಂದು ಸ್ಯಾರಿ ಹುಡುಕಿ ತಗೊಂಡು ಒಂದೇ ಒಂದು ಸ್ಯಾರಿ ಹುಡುಕುವಾಗ ಅಷ್ಟೊಂದು ಟೈಮ್ ಆಯ್ತು ನಮಗೆ. ಯಾಕಂದ್ರೆ ರಾಶಿ ರಾಶಿ ಆಗಿತ್ತಲ್ಲ, ಎಲ್ಲರಿಗೂ ಕನ್ಫ್ಯೂಸ್ ಆಗುತ್ತೆ ಖಂಡಿತವಾಗಿ. ಅಂದ್ರೆ ಸೆಲೆಕ್ಟ್ ಮಾಡಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು. ಇನ್ನು ಫ್ರೀಡಮ್ ಆಗಿ ಬಿಟ್ಟಿದ್ರು, ನಮ್ಗೆ ಯಾವ್ದು ಬೇಕಾದ್ರೆ ತಗೊಂಡೋಗಿ ಅಲ್ಲಿ ಕೌಂಟರ್ ಕೊಟ್ರೆ ಅವರು ನಿಮ್ಗೆ ಬಿಲ್ ರೆಡಿ ಮಾಡಿ ಕೆಳಗೆ ಕೊಡ್ತಾ ಇದ್ರು. ಇವಾಗ ಆಯ್ತು, ನಾವು ಮತ್ತೆ ತಿರ್ಗಾ ನಾವು ಮೇಲ್ಗಡೆ, ಅಂದ್ರೆ ಇದು ಮೆನ್ಸ್ ವೇರ್ ಬರುತ್ತೆ ನೋಡಿ, ಇಲ್ಲಿ ಕಾಣ್ತಾ ಇದಲ್ಲ, ಇಲ್ಲೆಲ್ಲ ಮೆನ್ಸ್ಗೆ ಬಾಯ್ಸ್ಗೆ ಪ್ರತಿಯೊಂದು ಸ್ಯಾರಿ. ಮತ್ತೆ ಆಲ್ರೆಡಿ ಗರ್ಲ್ಸ್ಗೆ ಕೂಡ ಡ್ರೆಸ್ಸಸ್ ಎಲ್ಲ ಇರುತ್ತೆ, ಮಕ್ಕಳಿಗೆ ಕೂಡ ಇರುತ್ತೆ ಅಲ್ಲಿ. ನೋಡಿ ಕಾಣ್ತಾ ಇದ್ದಲ್ಲ, ತಿರ್ಗಾ ನಾವು ಏನ್ ಮಾಡಿದ್ರು 6th ಫ್ಲೋರಿಗೆ ಹೋಗೋಣ ಅಂದ್ರೆ, ನೋಡಿ ಮಗನಿಗೆ ಫುಲ್ ಟಯರ್ಡ್ ಆಗ್ತಾ ಇತ್ತು ಅವನಿಗೆ. ಅವನು ಈ ರೀತಿ ಮಾಡ್ತಾ ಇದ್ದ ಫೇಸ್ ಎಲ್ಲ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು, ಅಂದ್ರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ, ಸೂಪರ್ ಆಗಿದೆ, ಆರಾಮ್ಸೆ ತಗೋಬಹುದು. ನಾನು ಆಲ್ರೆಡಿ ಒಂದೇ ಒಂದು ಸ್ಯಾರಿ ಹೇಳಿದ್ನಲ್ಲ, ನಾವು ಒಂದು ಸ್ಯಾರಿ ತಗೊಂಡೆ ಅಷ್ಟೇನೆ ದೇವರಿಗೆ. ಯಾಕಂದ್ರೆ ನಂಗೆ ದೇವರಿಗೆ ಬೇಕಿತ್ತು, ಬಟ್ ನನ್ನ ಹತ್ರ ಇತ್ತು ಸ್ಯಾರಿ. ಇವಾಗ ಫೆಸ್ಟಿವಲ್ಗೆಲ್ಲ ನಾನು ತಗೊಂಡು ಆಲ್ರೆಡಿ ಮೊದಲೇ ಇಟ್ಟಿದ್ದೆ. ಆದ್ರಿಂದ ನಾನು ನೋಡಿ ಇಲ್ಲಿ ಕಾಣ್ತಾ ಇದಲ್ಲ, ನಾವು ಮೇಲ್ಗಡೆ ಸರಿ ನಮ್ಗೆ ತುಂಬಾ ಹೊಟ್ಟೆ ಹಸಿವು ಆಗಿತ್ತು. ಆಲ್ರೆಡಿ ಅಲ್ಲೇನೆ ನಮ್ಗೆ ಒಂದು 3 o'clock ಆಗ್ಬಿಡ್ತು. ನಮ್ಗೆ ತುಂಬಾ ಲೇಟ್ ಆಯ್ತು. ಊಟ ಮಾಡೋಣ ಅಂತ ಇಲ್ಲೇನೆ ಸುದರ್ಶನದಲ್ಲೇ ಹೋಟೆಲ್ ಇತ್ತು, ಆಲ್ರೆಡಿ ಹೋದ್ವು ಮೇಲ್ಗಡೆ. ಎಷ್ಟು ರಶ್ ಅಂದ್ರೆ ಅಲ್ಲಿ ಕಾಲಿಡಕ್ಕೂ ಜಾಗ ಇಲ್ಲ, ಮತ್ತೆ ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಮತ್ತೆ ಅಲ್ಲಿ ಟೋಕನ್ ತಗೊಳಕ್ಕೂ ಕೂಡ ಅಲ್ಲಿ ಫುಲ್ಲು ಕ್ಯೂ ನಿಲ್ಬೇಕಾಗಿತ್ತು. ಆ ರೀತಿ ಪರಿಸ್ಥಿತಿಯಲ್ಲಿ ನಾವು ಹೋಗಿ ಅಲ್ಲಿ ನಿಂತ್ರೆ ನಮ್ಗೆ ಅದು ಕೂಡ ಒಂದು 2 hours ಆಗ್ಬಿಡೋದು. ಸುಮ್ನೆ ನಮ್ಗೆ ಟೈಮ್ ವೇಸ್ಟ್. ಅದೆಲ್ಲ ನೋಡಿ ಎಷ್ಟು ಜನ, ಅಲ್ಲಿ ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಟೋಕನ್ ತಗೊಳಕ್ಕೂ ಒಂದು 2 hours ವೆಯ್ಟ್ ಮಾಡ್ಬೇಕು, ಅಷ್ಟು ಜನ. ಅದಕ್ಕೆ ಬೇಡ, ನಾವು ಹೊರಗಡೆನೆ ಹೋಗೋಣ ಅಂತ ಹೇಳ್ಬಿಟ್ಟು ಊಟ ಮಾಡಕ್ಕೆ ಲೇಟ್ ಆಗಿ ಬೇರೆ 3 ಗಂಟೆ ಕಳೆದೋಗ್ಬಿಟ್ಟಿತ್ತು ನಮ್ದು. ಹೊರಗಡೆನೆ ಹೋಗೋಣ ಅಂತ ಹೇಳಿ ನಾವು ಸ್ಯಾರಿ ಎಲ್ಲ ಆಲ್ರೆಡಿ ಕೊಟ್ಬಿಟ್ಟಿದ್ವು ಅಲ್ಲಿ ತಗೊಂಡು ಸೆಲೆಕ್ಟ್ ಮಾಡಿ. ಆಲ್ರೆಡಿ ನಾನು ಇದ್ರಲ್ಲಿ ತೋರಿಸಿಲ್ಲ ನಿಮಗೆ, ಯಾಕಂದ್ರೆ ಅಮ್ಮನಿಗೆ ಉಡ್ಸೋದ್ರಿಂದ ನಾವು ತೋರ್ಸೋದು ಬೇಡ ಅಂತ ಹೇಳಿ ವಿಡಿಯೋ ಅಲ್ಲಿ ನಾನು ತೋರಿಸಿಲ್ಲ ಸ್ಯಾರಿನ.
ಯಾವ್ದು ತಗೊಂಡೆ ಅಂತ ಹೇಳ್ಬಿಟ್ಟು. ಅದರಿಂದ ನೋಡಿ ಈಗ ಕ್ಯಾಶ್ ಕೌಂಟರಿಗೆ ಬಂದು ಅಲ್ಲಿ ಆಲ್ರೆಡಿ ನಮಗೆ ಎಷ್ಟು ಅಂತ ಹೇಳಿಬಿಟ್ಟು ನಮಗೆ ಕ್ಯಾಶಲ್ಲಿ ತಗೊಳ್ತಾರೆ. ತಗೊಂಡಾದ ನಂತರ ಅವರೊಂದು ರಿಸಿಪ್ಟ್ ಕೊಡ್ತಾರೆ. ಅದನ್ನು ತಗೊಂಡು ಹೋಗ್ಬಿಟ್ಟು ನಾವು ಇಲ್ಲಿ ಕೊಡಬೇಕು. ಇಲ್ಲಿ ಕೊಟ್ಟಾಗ ಅವರು ನಮ್ಮದು ಸ್ಯಾರಿದ್ದು ಕವರ್ನ ಕೊಡ್ತಾರೆ. ಬಟ್ ಅದಕ್ಕೂ ಕೂಡ ತುಂಬ ಒಂದು 1/2 ಅವರ್ ಆಯಿತು. ಅಲ್ಲಿ ಕೂಡ ಒಂದು 1/2 ಅವರ್ ವೇಸ್ಟ್ ಆಯ್ತು ನಮಗೆ. ನೋಡಿ ಜನ ಯಾವ ರೀತಿ ನಿಂತಿದ್ದಾರೆ, ಫುಲ್ಲು ಪಾಪ ಸ್ಲಿಪ್ಪೆಲ್ಲ ಹಿಡ್ಕೊಂಡು ಜಗಳ ಎಲ್ಲ ಮಾಡಿಕೊಂಡು ಕೊನೆಗೂ ಫೈನಲಿ ನಮಗೆ ಸಿಕ್ತು. ತಗೊಂಡ್ಬಿಟ್ಟು ನಾವು ಅಲ್ಲಿಂದ ಹೊರಟು. ಈ ರೀತಿ ತುಂಬ ಚೆನ್ನಾಗಿತ್ತು. ಒಂದು ಸೀರೆ ಸೆಲೆಕ್ಟ್ ಮಾಡೋದು ಒಂಥರ ಎಂಜಾಯ್ಲಿ ಖುಷಿಲಿ ಸೆಲೆಕ್ಟ್ ಮಾಡಿದ್ವು. ಒಂಥರ ಖುಷಿ ಆಯಿತು ವರಲಕ್ಷ್ಮಿ ಹಬ್ಬಕ್ಕೋಸ್ಕರ. ಈ ರೀತಿ ಒಂದು ಎಕ್ಸ್ಪೀರಿಯನ್ಸ್, ಗುಡ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಿಮಗೆ ಕೂಡ ಬೆಸ್ಟ್ ಇಲ್ಲಿ ಹೋಗೋದು ಅಂತ ಹೇಳ್ತೀನಿ. ಆ ರೀತಿ ನಾವು ಹೊರಗಡೆ ಬಂದು ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು ಅಂತ ಖಂಡಿತವಾಗಿಯೂ ನಿಮಗೆ ಗೊತ್ತಲ್ವಾ. ನಾವು ತಿರ್ಗಾ ಬರಾಗ್ಲೂ ನಾವು ಮೆಟ್ರೋದಲ್ಲೇ ಬಂದಿದ್ದು, ಹೋಗೋಗ್ಲೂ ಮೆಟ್ರೋದಲ್ಲಿ ಹೋಗೋಣ ಅಂತ ಹೋದ್ವು. ಇವಾಗ ಟಿಕೆಟ್ ತಗೊಂಡು ಈ ಕಡೆ ಬಂದಾಗ ನೋಡಿ, ಇದು ಪ್ರವೇಶ ದ್ವಾರ. ಮೆಟ್ರೋದಲ್ಲಿ ಎಷ್ಟು ಜನ ಇದ್ದಾರೆ ಮೆಟ್ರೋದಲ್ಲಿ. ವರಲಕ್ಷ್ಮಿ ಹಬ್ಬಕ್ಕೆ ಅಷ್ಟೊಂದು ಜನ ಕೂಡ ಪರ್ಚೇಸಿಂಗ್ ಕೂಡ ಬಂದಿದ್ರು. ಚಿಕ್ಕಪೇಟೆಗೆ ತುಂಬ ಜನ ಬಂದಿದ್ರು. ನೋಡಿ ಕಾಣ್ತಾ ಇದ್ದಲ್ಲ ನಿಮಗೆ. ತುಂಬ ಅಂದರೆ ಕಾಲಿಡೋಕ್ಕೆ ಜಾಗ ಇರಲಿಲ್ಲ ಮೆಟ್ರೋದಲ್ಲಿ, ಅಷ್ಟು ರಶ್ ಇತ್ತು. ನಾವು ನಾಗಸಂದ್ರ ಲಾಸ್ಟ್ ಸ್ಟಾಪ್ ಆಗಿರೋದ್ರಿಂದ ನಾವು ಅಲ್ಲೇ 2 ವೀಲರ್ ನಿಲ್ಲಿಸಿ ಈ ಕಡೆ ನಾವು ಮೆಟ್ರೋ ಹತ್ಕೊಂಡು ಬಂದಿರೋಂಥದ್ದು ಚಿಕ್ಕಪೇಟೆ. ಯಾಕಂದರೆ ಟ್ರಾಫಿಕ್ ಫ್ರೀ ಇರುತ್ತಲ್ಲ ಅದರಿಂದ. ನೋಡಿ ಕಾಣ್ತಾ ಇದ್ದಲ್ಲ ನಿಮಗೆ, ಫುಲ್ಲು ಜನ ಅಂದರೆ ಜನ ಜಾಸ್ತಿ. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ರೀತಿ ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.